ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲೈನಿಂಗ್ ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು 34 ಎದೆ ಸುತ್ತಳತೆ ಲೈನಿಂಗ್ ಬ್ಲೌಸು. ಈಗ ನೋಡಿ, ಮೈ ಉದ್ದ 13.5 ತೊಗೊಂಡಿದ್ದೀನಿ. ಮೈ ಅಗಲ, ಎದೆ ಅಗಲ 11 ಇಂಚ್ ತೊಗೊಂಡಿದ್ದೀನಿ. ಈಗ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಿಂದಿನ ಭಾಗಕ್ಕೆ 13.5 ಇಂಚು ತೊಗೊಂಡಿದ್ದೀನಿ. ಮುಂದಿನ ಭಾಗಕ್ಕೆ 14.5 ಬರುತ್ತೆ. ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಮುಂದಿನ ಭಾಗಕ್ಕೆ ನಾನು 14.5 ತಗೋತಾ ಇದ್ದೀನಿ. ನೋಡಿ, ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕ್ರಾಸ್ ಬಂದಿರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಬಂದಿರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಆ ಕಡೆ ಸೈಡ್ ಇರಬೇಕು. ಈಗ ಕ್ರಾಸ್ ಬೆಲ್ಟಿಗೆ ಈ ಕಡೆ 4 ಇಂಚ್ ತೊಗೊಂಡಿದ್ದೀನಿ, ಆ ಕಡೆ 3 ಇಂಚ್ ತೊಗೊಂಡಿದ್ದೀನಿ. ಈಗ ಸೇಪ್ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಭುಜ 5 ಇಂಚು ತೊಗೋತಾ ಇದ್ದೀನಿ ನಾನು, ಯಾಕಂದರೆ ಕೊಳ್ಳು ತುಂಬ ಡೀಪ್ ಆಗಿದೆ ಅವ್ರದ್ದು. ಹೀಗಾಗಿ 5 ಇಂಚು ಭುಜ ತೊಗೊಂಡಿದ್ದೀನಿ. ಬಗಲು 5.25 ಇಂಚು ತೊಗೊಂಡಿದ್ದೀನಿ. ಬಗಲು ಕೂಡ 5 ಇಂಚು ತೊಗೊಂಡಿದ್ದೀನಿ, ಸಾರಿ. ಈಗ ನೋಡಿ, 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸೇಪ್ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚು ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗೆ ತೊಗೊಂಡು ಸೇಪ್ ಹಾಕ್ಕೊಂಡಿದ್ದೀನಿ. ಈಗ ಕೊಳ್ಳಿನ ಅಗಲ 2 ಇಂಚು ತೊಗೊಂಡಿದ್ದೀನಿ. ಕೊಳ್ಳಿನ ಉದ್ದ 6.5 ತೊಗೊಂಡಿದ್ದೀನಿ. ಈಗ ಒಂದು ಚೌಕ್ ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿ. ಈಗ ಕೊಳ್ಳಿನ ಸೇಪನ್ನು ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ 2 ಇಂಚು ಇದು ಫಿಟ್ಟಿಂಗೋಸ್ಕರ. ಎದೆ ಅಗಲ 10.5 ಆಗುತ್ತೆ, ನಾನು 11 ತೊಗೊಂಡಿದ್ದೀನಿ. ಅವರು ಜಾಸ್ತಿ ಬಿಡು ಅಂತ ಹೇಳಿದ್ದಾರೆ ಸೈಡಿಗೆ, ಹೀಗಾಗಿ ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಈಗ ನೋಡಿ, ಹಿಂದಿನ ಭಾಗ ಎಲ್ಲ ಪೂರ್ತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು. ಈಗ ಕ್ರಾಸ್ ಬೆಲ್ಟನ್ನು ತಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಮುಂದಿನ ಕೊಳ್ಳಷ್ಟೇ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಬಗಲು, ಮುಂದಿನ ಭಾಗದ ಬಗಲು ಕಟ್ ಮಾಡ್ಕೋತಾ ಇದ್ದೀನಿ, ಹಿಂದಿನ ಭಾಗ ಬಿಟ್ಟು. ಈಗ ಮುಂದಿನ ಭಾಗ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಹಿಂದಿನ ಭಾಗದ ಕೊಳ್ಳು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ರಾಸ್ ಬಂದಿದೆ, ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅವರು ಡೀಪು 10.5 ಇದೆ. ಕೆಳಗಡೆ 2.5 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಮೇಲ್ಗಡೆ 2 ಇಂಚು ಹಾಕ್ಕೊಂಡಿದ್ದೀನಿ, ಕೆಳಗಡೆ 2.5 ಇಂಚಿಗೆ ಈ ಚೌಕ್ ಸೇಪ್ ಹಾಕ್ಕೊಂಡು ಕೊಳ್ಳಿನ ಸೇಪ್ ಹಾಕೋತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿದೆ, ಬಿಗಿನರ್ಸು ಆರಾಮಾಗಿ ನೋಡಿಕೊಂಡು ಕಲಿಬೋದು. ಈಗ ನೋಡಿ, ಟಕ್ಸ್ಗೋಸ್ಕರ 4.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಕಡೆ 4.5 ಇಂಚು ಉದ್ದಕ್ಕೆ, ಆಮೇಲೆ ಅಗಲ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚು ಹಿಡ್ಕೋಬೇಕು. ಈಗ ಟಕ್ಸ್ ನೋಡಿ, 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ 2.5 ಇಂಚು ಅಗಲ ತಗೋಬೇಕು. ಉದ್ದಕ್ಕೆ 2.25 ಇಂಚು ಹಾಗೆ ಸೇಪ್ ಹಾಕ್ಕೋಬೇಕು.
ಈಗ ನೋಡಿ ಸೆಂಟರಿಗೆ ಒಂದೂವರೆ ಇಂಚಷ್ಟು ಉದ್ದ ಟಕ್ಸ್ ತಗೋಬೇಕು ಇಲ್ಲಿ. ಆಮೇಲೆ ಅಲ್ಲಿಗೆ 5 ಇಂಚ್ ಮಾರ್ಕ್ ಹಾಕಿ ಈ ಕಡೆ 1.5 ಇಂಚು ಮಾರ್ಕ್ ಹಾಕೋಬೇಕು. ಅಲ್ಲಿ 2.5 ಇಂಚು 2 ಕೂಡಿಸ್ಕೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚು ನೋಡಿ ಈಗ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ರೌಂಡು ಸೇಪ್ ಹಾಕ್ಕೊಳ್ಳಿ, ಅಂದರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಮಾರ್ಕ್ ಹಾಕ್ಕೋಬೇಕು. ಕಟ್ ಮಾಡುವಾಗಲೇ ನಾವು ಎಲ್ಲ ಸೇಪ್ ಹಾಕ್ಕೊಂಡ್ರೆ ಆಮೇಲೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಸ್ಲೀವ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಈ ಥರ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಅಗಲಕ್ಕೆ 9 ಇಂಚು ತಗೊಂಡಿದ್ದೀನಿ ನಾನು. ಕ್ರಾಸ್ ಬಂದಿರೋ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಉದ್ದ 9 ಇದೆ ಅವ್ರದ್ದು ರೆಡಿ. ನಾನು 10 ಇಂಚು ತೊಗೊಂಡಿದ್ದೀನಿ. 1 ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಈಗ ಕೆಳಗಡೆ 3.5ಗೆ ಸೇಪ್ ಹಾಕ್ಕೊಂಡಿದ್ದೀನಿ, 2 ಕಡೆ 3.5. ಈಗ ಒಂದು ಸ್ಟ್ರೇಟ್ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಸೇಪನ್ನು ಕೊಡಬೇಕು. ಈ ಥರ ಸ್ಲೀವ್ ಸೇಪನ್ನು ಕೊಡಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಈಗ ನೋಡಿ ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ. ಹಿಂದಿನ ಭಾಗದ ಕಟಿಂಗನ್ನು ಮೊದಲು ಮಾಡ್ಕೋಬೇಕು. ಆಮೇಲೆ ಮುಂದಿನ ಭಾಗದ 2 ಪದರನ್ನು ತಗೊಂಡು ಮಾತ್ರ ಕಟಿಂಗ್ ಮಾಡ್ಕೋಬೇಕು. ಈಗ ಒಂದು ಕಾಚ್ ಹಾಕ್ಕೊಳ್ಳಿ. ಇಲ್ಲಿ 2 ಇಂಚಿಗೆ ಒಂದು ಕಾಚ್ ಹಾಕ್ಕೋಬೇಕು. ನೋಡಿ ಸ್ಲೀವ್ ಕಟಿಂಗ್ ಆಯಿತು. ಈಗ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈ ಲೈನಿಂಗ್ ಬಟ್ಟೆಯೊಳಗೆ ನಮಗೆ 3 ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾನು ಡಬಲ್ ಹಾಕೋತೀನಿ, ಅಂದರೆ ಲೈನಿಂಗ್ ಬಟ್ಟೆ ತೆಳ್ಳಗಿರುತ್ತಲ್ಲ ಅದಕ್ಕೆ ಡಬಲ್ ಹಾಕೋತೀನಿ. ಹುಕ್ಸ್ ಪಟ್ಟಿಗೆ ಮತ್ತು ಕಾಜು ಪಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಬೆನ್ನು ಪಟ್ಟಿಗೆ, ಇದು ಕೊಳಸೆ ಕಟ್ ಮಾಡ್ಕೊಂಡಿರುವ ಬಟ್ಟೆ. ಇದು ಪ್ರತಿಯೊಂದನ್ನು ಕಟಿಂಗ್ ಮಾಡುವಾಗಲೇ ಕಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ನೋಡಿ ಡೈರೆಕ್ಟ್ ಈಗ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡ್ಕೋಬಹುದು. ಈಗ ಲೈನಿಂಗ್ ಬಟ್ಟೆ ಇಟ್ಕೊಂಡು ಆರಾಮಾಗಿ ನಾವು ಮೇನ್ ಪೀಸಲ್ಲಿ ಕಟಿಂಗ್ ಮಾಡ್ಕೋಬೋದು. ಈ ಥರ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಕರೆಕ್ಟಾಗಿ ಬಟ್ಟೆನ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಎಲ್ಲೂ ಹೆಚ್ಚು ಕಮ್ಮಿ ಆಗಬಾರ್ದು, ಚೆನ್ನಾಗಿ ಇಟ್ಕೋಬೇಕು. ಬಿಗಿನರ್ಸಿಗೆ ಇದು ಈಸಿ ಮೆಥಡ್ ಆಗುತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾನ ನಾವು ಇಟ್ಕೋಬೇಕು ಮೇನ್ ಫ್ಯಾಬ್ರಿಕ್ಕು.
ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕರೆಕ್ಟ್ ಬರುತ್ತೆ. ಆಮೇಲೆ ವೇಸ್ಟ್ ಇದ್ದಿದ್ದನ್ನು ಕಟಿಂಗ್ ಮಾಡ್ಬೋದು. ಲೈನಿಂಗ್ ಬಟ್ಟೆಗಿಂತ ನಾವು ಸ್ವಲ್ಪ ಹೆಚ್ಚಿಗೆ ಬಿಟ್ಕೋಬೇಕು ಬಟ್ಟೆನ. ಆಮೇಲೆ ಸ್ಟಿಚ್ ಮಾಡಿದ ಮೇಲೆ ನಾವು ಎಕ್ಸ್ಟ್ರಾ ಬಂದಿರೋದನ್ನು ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ, ಮುಂದಿನ ಭಾಗನ ಕಟಿಂಗ್ ಮಾಡ್ಕೊಳ್ಳೋಣ. ಸರಿಯಾಗಿ ಇಟ್ಕೊಂಡು ಬಟ್ಟೆ ತುಂಬ ಸಾಫ್ಟ್ ಇದೆ, ಅದು ಮಡಚಿ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ತುಂಬ ಮೆತ್ತಗೆ ಇದೆ ಬಟ್ಟೆ. ಈಗ ನೋಡಿ, ಒಂದು ನಿಮಗೆ ಆ ಕಡೆ ಈ ಕಡೆ ಜಾರ್ದಿದ್ದಂಗೆ ಒಂದು ಪಿನ್ ಹಾಕ್ಕೊಳ್ಳಿ. ನೋಡಿ, ಬಟ್ಟೆನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ ನೀವು ಲೈನಿಂಗ್ ಬಟ್ಟೆಗಿನ. ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಎಕ್ಸ್ಟ್ರಾನ ಇಟ್ಕೋಬೇಕಾಗತ್ತೆ. ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ಬಟ್ಟೆ ಕಡಿಮೆ ಬೀಳುತ್ತೆ ಸ್ಲೀವಿಗೆ. ನಾವು ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಸ್ಲೀವನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಸ್ವಲ್ಪನೇ ಕಡಿಮೆ ಬೀಳುತ್ತೆ, 2 ಇಂಚ್ ಕಡಿಮೆ ಬೀಳುತ್ತೆ. ಅದನ್ನು ಆಮೇಲೆ ಬೇರೆ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಿ ನಾವು ಹೊಲಿಬೇಕಾಗತ್ತೆ. ಆಮೇಲೆ ಅಟ್ಯಾಚ್ ಮಾಡಿಕೊಂಡು ಹೊಲಿಬೇಕಾಗತ್ತೆ. ಆ ಥರ ಅಂತ 4 ಪೀಸ್ ತೊಗೋಬೇಕು ನಾವು. ಈಗ ಕೊಳ್ಳಿಗೆ ಪೈಪಿಂಗನ್ನು ಈ ರೀತಿ ಕ್ರಾಸ್ ಇಟ್ಕೊಂಡು ಕಟ್ ಮಾಡಬೇಕು. ಸೀದಾ ಯಾವುದೇ ಕಾರಣಕ್ಕೂ ಸೀದಾ ಬಟ್ಟೆ ತೊಗೋಬಾರ್ದು. ಕ್ರಾಸ್ ಇಟ್ಕೊಂಡೇ ಪೈಪಿಂಗ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಇಂಥದ್ದು 3 ಪೀಸ್ ಕಟ್ ಮಾಡ್ಕೋಬೇಕು. ಕ್ರಾಸ್ ಕಟಿಂಗ್ ಮಾಡಿದರೆ ಮಾತ್ರ ನೀಟಾಗಿ ಬರುತ್ತೆ ಪೈಪಿಂಗು, ಇಲ್ಲ ಅಂದರೆ ಬರಲ್ಲ. ಈಗ ನೋಡಿ, ಕಾಜು ಪಟ್ಟಿಗೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. 3 ಇಂಚ್ ಅಗಲ ತಗೋಬೇಕು ಕಾಜು ಪಟ್ಟಿಗೆ. ಈಗ ನೋಡಿ, ಕಟಿಂಗ್ ಆಯಿತು. ಹೀಗೆ ಪ್ರತಿಯೊಂದು ನಾವು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ. ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಈ ಕ್ರಾಸ್ ಬೆಲ್ಟ್ ಮೇನ್ ಫ್ಯಾಬ್ರಿಕ್ ಒಂದು ಕಟ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟಿಗೆ. ಅದು ಮರ್ತಿದ್ದೆ ನಾನು. ನೋಡಿ, ಇದು ಇಟ್ಕೊಂಡು ಇದೇ ರೀತಿ ಕಟ್ ಮಾಡ್ಕೋಬೇಕು. ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ.
ಈಗ ಇನ್ನೊಂದು ಲೈನಿಂಗ್ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೋಬೇಕು. ಇಂಥದ್ದು ಡಬಲ್ ಇರೋದು 3 ಕಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಡಬಲ್ ಕೊಡ್ತೀನಿ ಹಿಂದುಗಡೆ ಸೈಡು. ಡಬಲ್ ಕೊಟ್ಟರೆ ಚೆನ್ನಾಗಿ ಗಟ್ಟಿಯಾಗುತ್ತೆ, ಇಲ್ಲಾಂದರೆ ತೆಳು ಬಟ್ಟೆ ಇರುತ್ತೆ ಅದು. ಹೀಗಾಗಿ ಡಬಲ್ ಕೊಡಬೇಕಾಗತ್ತೆ. ನೋಡಿ ಈ ಥರ ಇಟ್ಟು ನಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇಟ್ಕೋಬೇಕಂತ. ಈಗ ನೋಡಿ ಕಟಿಂಗ್ ಎಲ್ಲ ಆಯಿತು ಬ್ಲೌಸು. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.